ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕರಿಂಡಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದು ಮಾಡೋದು ಅಷ್ಟೇ ಸಿಂಪಲ್ಲು, ರುಚಿನೂ ಅಷ್ಟೇ ಸಖತ್ತಾಗಿರುತ್ತೆ. ಇದಕ್ಕೆ ಜವಾರಿ ಮೆಣಸಿನ್ಕಾಯಿ ಅಥವಾ ಕಡ್ಡಿ ಮೆಣಸಿನ್ಕಾಯಿ ಬರುತ್ತಲ್ಲ, ಅದಾದರೆ ಬೆಸ್ಟ್. ಆದರೆ ಈಗ ಕಾಯಿಗಳು ಸಿಗೋದೇ ಅಪರೂಪ ಆಗಿದೆ. ಸೊ ಇದಕ್ಕೆ ಇಲ್ಲಿ ನಾನು ಅಗಸೆ ಬೀಜ, ಸ್ವಲ್ಪ ಜೀರಿಗೆ ಅಂದಾಜಲ್ಲಿ ತೊಗೊಳ್ತಾ ಇದ್ದೀನಿ. ಸಾಸಿವೆ, ಮೆಂತ್ಯ ಏನು ಮಾಡೋದಂದ್ರೆ ರುಬ್ಬಿ ಪೌಡ್ರ್ ಮಾಡ್ಕೊಳ್ಳೋದು. ಮೆಣಸಿನ್ಕಾಯನ್ನು ತೊಳ್ಕೊಂಡು ಒಣಗಿಸಿಟ್ಕೊಂಡಿರ್ರಿ. ಜಾಸ್ತಿ ಮೆಣಸಿನ್ಕಾಯಿ ಹಾಕಿದರೆ ಇದ್ರ ಪ್ರಮಾಣ ಜಾಸ್ತಿ ಮಾಡಿ. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನು ನೀರು ಹಾಕದೆ ರುಬ್ಕೊಳ್ಳಿ. ದಪ್ಪಗೆ ಇರಲಿ, ಇದು ದಪ್ಪ ಇದ್ರೇ ಟೇಸ್ಟ್. ಇನ್ನು ಕೆಲವರು ಇದಕ್ಕೆ ತರಕಾರಿ ಎಲ್ಲ ಮಿಕ್ಸ್ ಮಾಡ್ತಾರೆ, ಆದರೆ ನಾವು ಯಾವುದನ್ನು ಮಿಕ್ಸ್ ಮಾಡಲ್ಲ. ಅದ್ರ ಬದಲಾಗಿ ಮೆಣಸಿನ್ಕಾಯನ್ನೇ ಮುರಿದು ಇದರಲ್ಲಿ ಸೇರಿಸ್ತೀವಿ. ಅಗಸೆ ಬೀಜ ಹಾಕೋದ್ರಿಂದ ಸಖತ್ ಟೇಸ್ಟಾಗಿ ಬರುತ್ತೆ. ಜೊತೆ ಉಪ್ಪು, ಒಂಚೂರು ಅರಿಶಿನ ಸೇರಿಸ್ಕೊಂಡು ಈ ಪೌಡ್ರನ್ನು ಸೇರಿಸಿದ್ರೆ ಕರಿಂಡಿ ರೆಡಿ ಆಯಿತು. ಕೊನೆಗೆ ಒಂದು ಒಗ್ಗರಣೆ ಕೊಟ್ಟು ಗಾಜಿನ ಭರಣಿ, ಪಿಂಗಾಣಿ ಅಥವಾ ಮಣ್ಣಿನ ಚಟಿಕೆಯಲ್ಲಿ ಹಾಕಿ ಕಟ್ಟಿಟ್ರೆ ವರ್ಷಗಟ್ಟಲೆ ತಿನ್ಬೋದು. ಇನ್ನು ಚಳಿಗಾಲ ಮಳೆಗಾಲದಲ್ಲಿ ಮಾಡ್ಕೊಂಡ್ರೆ ಅದನ್ನು ಹಾಗೆ ಸ್ವಲ್ಪ ದಿನದಲ್ಲಿ ತಿಂದು ಖಾಲಿ ಮಾಡ್ಬೋದು. ಬಿಸಿಲಿಗೆ ಕಾದಷ್ಟು ಈ ಹಿಂಡಿ ಏನಾಗುತ್ತೆ ಅಂದರೆ ರುಚಿ ಬರುತ್ತೆ. ಇನ್ನು ಕೆಲವರು ಮೆಣಸಿನ್ಕಾಯಿ ಹುರಿದು ಮಾಡ್ತಾರೆ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ.